ಹಾಯ್, ವೆಲ್ಕಮ್ ಟು ಮೈ ಹೇಜಲ್ ಲಾಗ್ಸ್. ಇವತ್ತು ನಾನು ಜೀರಾ ರೈಸ್ ಈಸಿಯಾಗಿ ಈ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಜೀರಾ ಬೇಕು, ಮತ್ತು ಏನೇನು ಬೇಕಂತ ತೋರಿಸ್ತೀನಿ ನಾನು ಇವಾಗ. 2 ಸ್ಪೂನ್ ತುಪ್ಪ ಬೇಕು ಇದಕ್ಕೆ, ಮತ್ತು ಬ್ಲ್ಯಾಕ್ ಪೆಪ್ಪರ್, ಕಾಳು ಮೆಣಸು ಕೂಡ ಬೇಕು, ಮತ್ತು ಚಕ್ಕೆ ಲವಂಗೆ ಹಾಕ್ಕೊಳ್ಳಿ. ಯಾಲಕ್ಕಿ ಇದ್ದರೂ ಕೂಡ ಹಾಕ್ಕೋಬೋದು. ನನಗೆ ಅದು ಫ್ಲೇವರ್ ಅಷ್ಟು ಇಷ್ಟಪಡೋಲ್ಲ, ನಾನು ಅದಕ್ಕೆ ಹಾಕ್ಕೊಂಡಿಲ್ಲ ನೋಡಿ. ಇದಕ್ಕೆ ಪುದೀನ ಕೊತ್ತಂಬರಿಯನ್ನು ಸಣ್ಣದಾಗಿ ಹೆಚ್ಚಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಬೇಕು ಇದಕ್ಕೆ ನೋಡಿ. ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದು ಹೆಚ್ಚಿಗೆ ಮಸಾಲೆ ಏನೂ ಬೇಕಾಗಿಲ್ಲ, ಆದರೆ ಟೇಸ್ಟಿಯಾಗಿರುತ್ತೆ. ನಾವು ಬೇರೆ ಬೇರೆ ಮಸಾಲೆ ಎಲ್ಲ ಹಾಕಿದರೆ ಏನಾಗುತ್ತೆ ಅಂದರೆ ಆ ಜೀರಾ ಮತ್ತು ಆ ತುಪ್ಪದಲ್ಲಿರೋ ಅವೆರಡೂ ಸೇರಿ ಬರೋ ಟೇಸ್ಟೇ ಬರೋದಿಲ್ಲ. ಅದಕ್ಕೆ ಇದಕ್ಕೇನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಕೂಡ ಬೇಡ. ಇವಾಗ ನೋಡಿ, ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ ಕಾಳು ಮೆಣಸು ಹಾಕಿ, ನೆಕ್ಸ್ಟು ಜೀರಾ ಹಾಕ್ತಾಯಿದ್ದೀನಿ ಇದಕ್ಕೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಾನ್ ವೆಜ್ ಜೊತೆ ಭಾಳ ಚೆನ್ನಾಗಿರುತ್ತೆ ನೋಡಿ. ಪುದೀನ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಮೆಣಸಿನ್ಕಾಯಿ ಕೂಡ ಸಿಗಳಿ ಹಾಕ್ತಾಯಿದ್ದೀನಿ. ವೆಜಿಟೇರಿಯನ್ ಇರುವವರು ವೆಜಿಟೇಬಲ್ ಕುರ್ಮಾ ಜೊತೆ ಕೂಡ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಕರ್ಡ್ ರಾಯ್ತಾ ಇರುತ್ತೆ ಅಲ್ಲ, ಅದ್ರ ಜೊತೆ ಕೂಡ ಟ್ರೈ ಮಾಡ್ಬೋದು, ಭಾಳ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಸ್ವಲ್ಪ ಫ್ರೈ ಆಯಿತು. ಇದಕ್ಕೆ 2 ಸ್ಪೂನು ರಿಫೈಂಡ್ ಆಯಿಲ್ ಹಾಕೋಣ. ಇದು ನಾನು 1/2 kg ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಆಯಿಲ್ ಹಾಕ್ಕೊಂಡೆ ನಾನು. ನೋಡಿ, ಇದನ್ನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದನ್ನು. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ ನೋಡಿ. ಇದಕ್ಕೆ ನಾನು ಇಷ್ಟು ರೈಸ್ ತೊಗೊಂಡಿದ್ದೀನಿ. ಇದರಲ್ಲಿ 1/2 ಜೀರಾ ರೈಸ್ ಇದೆ, 1/2 ಬಾಸ್ಮತಿ ರೈಸ್ ಇದೆ. ನೀವು ಸೋನಾ ಮಸೂರಿಂದ ಕೂಡ ಮಾಡ್ಕೋಬೋದು, ಓನ್ಲಿ ಜೀರಾ ರೈಸಿಂದ ಕೂಡ ಮಾಡ್ಕೋಬೋದು, ನಿಮ್ಮಿಷ್ಟ ಅದು ನೋಡಿ. ಮಸಾಲ ಫ್ರೈ ಆಯಿತು. ಇವಾಗ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಡೈರೆಕ್ಟಾಗಿ ಮಸಾಲದಲ್ಲಿ ಹಾಕೋಣ. ನಾವು ರೆಗ್ಯುಲರಾಗಿ ಏನು ಮಾಡ್ತೀವಿ ಅಂದರೆ ನೀರು ಹಾಕ್ತೀವಿ. ಫಸ್ಟು ನೀರು ಹಾಕಿ ಕುದಿಯುವಾಗ ಆಮೇಲೆ ರೈಸ್ ಹಾಕ್ತೀವಿ. ಈ ಥರ ಕೂಡ ಒಮ್ಮೆ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಬೇರೆ ಟೇಸ್ಟ್ ಬರುತ್ತೆ. ರೈಸನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ರೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ, ತುಪ್ಪ ಮತ್ತು ಮಸಾಲೆ ಎಲ್ಲ ರೈಸ್ಗೆ ಹಿಡಿಯೋ ಥರ ಕಲಸಿ ಅದನ್ನು. ಇದಕ್ಕೆ ನೀರು ನಾನು 1:2 ರೇಷೋ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1 ಅಳತೆಗೆ 2 ನೋಡಿ. ಇದಕ್ಕೆ ಒಂದು ಲೆಮನ್ ಬೇಕು. ಲೆಮನ್ ಯಾವಾಗ ಹಾಕಬೇಕಂತ ನಾನು ಆಮೇಲೆ ಹೇಳ್ತೀನಿ. ನಾವು ಸೇಮ್ ಮಸಾಲ ಹಿಂದೆ ಮುಂದೆ ಅಂದರೆ ಒಮ್ಮೊಮ್ಮೆ ಮುಂದೆ ಹಾಕೋದು, ಹಿಂದೆ ಹಾಕ್ತೀವಿ, ಆ ಥರ ಡಿಫ್ರೆನ್ಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ನೋಡಿ. ಇವಾಗ ಮಸಾಲ ಎಲ್ಲ ಫ್ರೈ ಆಯಿತು ರೈಸ್. ಇದಕ್ಕೆ ಡಬಲ್ ವಾಟರ್ ಹಾಕ್ತಾಯಿದ್ದೀನಿ. ನೀವು ನೀರು ಬಿಸಿ ಇಟ್ಕೊಂಡ್ರೆ ಇನ್ನೂ ಜಲ್ದಿ ಆಗುತ್ತೆ. ನಾನು ತಣ್ಣೀರೇ ಹಾಕ್ತಾಯಿದ್ದೀನಿ ಇದಕ್ಕೆ.
ನಾನು ಡೈಲಿ ರೊಟೀನಲ್ಲಿ ಕುಕ್ಕಿಂಗ್ ಮಾಡೋದನ್ನು ನಾನು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಡಬಲ್ ನೀರು ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಕಲಸಿ ಇದನ್ನು ಸ್ವಲ್ಪ ಜನಕ್ಕೆ ಲೈಟ್ ಮಸಾಲ ಅಂದರೆ ಇಷ್ಟಪಡ್ತಾರೆ, ಯಾಕಂದರೆ ಹೆವಿಯಾಗಿದ್ದರೆ ಡೈಜೆಸ್ಟ್ ಆಗಲ್ಲ ಸ್ವಲ್ಪ ಜನಕ್ಕೆ. ನೋಡಿ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಮುಚ್ಚಳ ಹಾಕಿ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಬಿಡಿ. ನೋಡಿ ಇವಾಗ ರೈಸ್ ಕುದೀತಾ ಇದೆ. ಇವಾಗ ಇದಕ್ಕೆ ಈ ಟೈಮಲ್ಲಿ ಲೆಮನ್ ಹಾಕಬೇಕು, ಏಕೆಂದರೆ ಅದು ಉದುರಾಗಿ ಆಗುತ್ತೆ, ಅಂದರೆ ಒಂದಕ್ಕೊಂದು ರೈಸ್ ಅಂಟ್ಕೊಳ್ಳೋದಿಲ್ಲ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೆಕ್ಸ್ಟ್ ಇದ್ದರೂ ರೈಸ್ ಕೆಡೋದಿಲ್ಲ. ನೀವು ಬೆಳಗ್ಗೆ ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಸಾಕು, ಫ್ರೆಶ್ ಆಗಿರುತ್ತೆ. ಮತ್ತು ಆವಾಗೇ ಮಾಡಿದ ಥರ ಅನಿಸುತ್ತೆ. ಒಂದು ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಲೆಮನ್ ಹಾಕಿ ಚೆನ್ನಾಗಿ ಕಲಸಿ ಒಂದು 20 ಮಿನಿಟ್ಸ್ ಸಿಮ್ಮಲ್ಲಿ ಇಡಿ. ಆಯಿತು, ಅಷ್ಟೇ ನೋಡಿ. ಸಿಂಪಲ್ ಕೂಡ ಇದೆ, ಜಲ್ದಿ ಕೂಡ ಆಗುತ್ತೆ ಇದು. ನೋಡಿ ಇವಾಗ ಮುಚ್ಚಳ ಹಾಕಿ 20 ಮಿನಿಟ್ಸ್ ಬಿಟ್ಟಿದ್ದೀನಿ. ಇವಾಗ ಜೀರಾ ರೈಸ್ ರೆಡಿ ಆಯಿತು. ಬಿಸಿ ಬಿಸಿಯಾದ ಜೀರಾ ರೈಸ್ ರೆಡಿ. ಚಿಕನ್ ಜೊತೆ ಎಗ್ ಬುರ್ಜಿ ಎನಿಥಿಂಗ್ ನೀವು ಸರ್ವ್ ಮಾಡ್ಕೊಂಡು ನೋಡಿ. ಚೆನ್ನಾಗಿದ್ದರೆ ನನಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.